ಇದು ವಾಲ್ಮೀಕಿ ನಿಗಮ ಹಗರಣದ ಬಿಗ್ ಎಕ್ಸ್ಪೋಸ್. ಪಬ್ಲಿಕ್ ಟಿವಿಯಲ್ಲಿ ಇದು ಮೆಗಾ ಬ್ರೇಕಿಂಗ್ ನ್ಯೂಸ್. 187 ಕೋಟಿ ರೂಪಾಯಿ ಅಕ್ರಮದ ರೂವಾರಿ ಯಾರು? ಯಾರ ಆಜ್ಞೆಯ ಮೇರೆಗೆ 187 ಕೋಟಿ ರೂಪಾಯಿ ಗುಳುಂ ಸ್ವಹ ಆಯಿತು ಅಂತ ನೋಡೋಣ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿಯಲ್ಲಿ. 187 ಕೋಟಿ ಅಕ್ರಮದ ರೂವಾರಿ ಹಾಗಾದರೆ ಯಾರು? ಇದು ದೊಡ್ಡ ಪ್ರಶ್ನೆ. ಯಾರ ಆಜ್ಞೆಯ ಮೇರೆಗೆ 187 ಕೋಟಿ ಗುಳುಂ ಸ್ವಾಹ ಆಯಿತು? ಈ ಥರ ತಿಂದು ತೇಗಿದ್ದು ಯಾರು ಮತ್ತು ಎಷ್ಟು ಹಣ? ಯಾರ ಅಣತಿಯ ಮೇರೆಗೆ ಈ ಎಲ್ಲ ಹಣದ ವಹಿವಾಟು ನಡೆದಿದೆ? ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನು ತಾವು ತಿಂದು ತೇಗಿ ಐಷಾರಾಮಿ ಜೀವನ ನಡೆಸ್ತಾ ಇರ್ತಕ್ಕಂಥದ್ದು ಯಾರು? ಮತ್ತು ಇದಕ್ಕೆಲ್ಲ ಕಾರಣ, ಇದಕ್ಕೆಲ್ಲ ರೂವಾರಿ ಯಾರು ಅಂತಕ್ಕಂಥ ಪ್ರಶ್ನೆ ಕೇಳಿಬರುತ್ತೆ. ಯಾರನ್ನು ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಆದರೆ ಹಾಗಲ್ಲ. ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ ಇಡಿಯ ರಿಮ್ಯಾಂಡ್ ಕಾಪಿ ಡೀಟೇಲ್ಸ್. ಏನು ಹೇಳುತ್ತೆ ಹಾಗಾದರೆ ಅದು ನೋಡೋಣ. ಪಬ್ಲಿಕ್ ಟಿವಿಯಲ್ಲಿ ಇಡಿ ರಿಮ್ಯಾಂಡ್ ಕಾಪಿಯ ಡೀಟೇಲ್ಸ್, ಇನ್ಸೈಡ್ ಸ್ಟೋರಿ ಇದು. ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ಯಾಕೆ? SIT ವಿಚಾರಣೆ ಆರಂಭ ಮಾಡಿ ಇಷ್ಟು ದಿನ ಸುಮ್ಮನಿದ್ರು ಕೂಡ ಇಡಿ ಅವರು 3 ದಿನಕ್ಕೆ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ಯಾಕೆ? ಹಾಗಾದರೆ ಇಡಿಗೆ ಸಿಕ್ಕಿರ್ತಕ್ಕಂಥ ಮಹತ್ವದ ದಾಖಲೆ ಆದರೂ ಏನು? ನಾಗೇಂದ್ರ ಬುಡಕ್ಕೆ ಬಂದದ್ದು ಹೇಗೆ ಇಡೀ ಹಗರಣ? ನಾನೇನು ತಪ್ಪೇ ಮಾಡಿಲ್ಲ. ಇವತ್ತು ಕೂಡ ಅದೇ ಡೈಲಾಗ್ ಅವ್ರದ್ದು, ನಾಗೇಂದ್ರ ಅವ್ರದ್ದು. ನಂಗೆ ಗೊತ್ತೇ ಇಲ್ಲ, ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ನಂದು ಏನೂ ತಪ್ಪಿಲ್ಲ, ಏನೂ ಪಾತ್ರ ಇಲ್ಲ, ನಾನು ಬರೀ ಇಲಾಖೆಯ ಸಚಿವನಾಗಿದ್ದೆ ಅಷ್ಟೇ ಅಂತೀರಲ್ಲಪ್ಪ. ನಿಮ್ಮ ಬುಡಕ್ಕೆ ಬಂದು ಸುತ್ಕೋತಾ ಇದೆ ಯಾಕೆ? ಹಾಗಾದರೆ ಯಾರ ಅಣತಿಯ ಮೇರೆಗೆ ಇಡೀ ಭ್ರಷ್ಟಾಚಾರ ನಡೆದಿದೆ? ಪಬ್ಲಿಕ್ ಟಿವಿಯಲ್ಲಿ ರಿಮ್ಯಾಂಡ್ ಕಾಪಿಯ ಸ್ಫೋಟಕ ಡೀಟೇಲ್ಸನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಏನಾಯಿತು, ಯಾವ ಸಂದರ್ಭದಲ್ಲಿ ಭ್ರಷ್ಟಾಚಾರ ಶುರುವಾಯಿತು ಮತ್ತು ಯಾತಕ್ಕೋಸ್ಕರ ಶುರುವಾಯಿತು, ಈ ಹಣವನ್ನು ಎಲ್ಲೆಲ್ಲಿ ಬಳಕೆ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಬಳಕೆ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಅಲ್ಟಿಮೇಟ್ಲಿ ಹಣಕಾಸು ಇಲಾಖೆಯನ್ನು ತಮ್ಮ ಬಳಿಯೇ ಇಟ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಪ್ರಕರಣದಲ್ಲಿ ಉತ್ತರದಾಯಿತ್ವದಾಗ್ತಾರೆ. ಹಣಕಾಸು ಇಲಾಖೆ ಅವರ ಬಳಿಯೇ ಇದೆ. ಜೊತೆಗೆ ನಾಗೇಂದ್ರ ಇಲಾಖೆಯ ಸಚಿವರು, ಜೊತೆಗೆ ದದ್ದಲ್ ಅವರು ಕೂಡ ನಿಗಮದ ಅಧ್ಯಕ್ಷರು. ಯಾಕೆ ಇವರು? ಇದು ದ್ವೇಷದ ರಾಜಕೀಯನ? ಅಲ್ಲ, ಇದು ದ್ವೇಷದ ರಾಜಕೀಯ ಅಲ್ಲ. ಇಲ್ಲಿ ಬೇರೆ ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ನಾಗೇಂದ್ರ ಅವರು ಹೇಳೋ ಪ್ರಕಾರ ತಮಗೇನೂ ಗೊತ್ತಿಲ್ಲ, ತಮ್ಮ ಪಾತ್ರ ಇಲ್ಲ ಅಂತಂದ್ರೆ ನೋ. ಇಡೀ ಹಗರಣದ ರೂವಾರಿನೇ ನಾಗೇಂದ್ರ. ಬಹುಕೋಟಿ ಅಕ್ರಮದ ರೂವಾರಿ ನಾಗೇಂದ್ರ ಅವರೇ, ಬೇರೆ ಯಾರೂ ಅಲ್ಲ. ಕೋರ್ಟ್ಗೆ ಸಲ್ಲಿಸಿದ ರಿಮ್ಯಾಂಡ್ ಕಾಪಿಯಲ್ಲಿ ಇಡಿ ಅವರು ಮಾಡಿರ್ತಕ್ಕಂಥ ಆರೋಪ ಇದು. ನಾಗೇಂದ್ರ ಅವರ ಆಜ್ಞೆಯ ಮೇರೆಗೆ ಬೇರೆ ಬೇರೆ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ. ಹಣದ ಅಕ್ರಮ ವಹಿವಾಟಿನ ಇಂಚಿಂಚು ಮಾಹಿತಿ ಗೊತ್ತಿತ್ತು ನಾಗೇಂದ್ರ ಅವರಿಗೆ. ಈಗ ತಪ್ಪಿಗೆ ಸಿಗಾಕೋತಾರೆ ನಾಗೇಂದ್ರ ಅವರು. ಯಾಕೆ ಅಂದರೆ ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು ದುಡ್ಡು ಹೋಗಿದೆ, ಆ ಹೋದಂತಹ ದುಡ್ಡು ಎಲ್ಲೆಲ್ಲಿ ಬಳಕೆಯಾಗಿದೆ, ಯಾವ ಇಲಾಖೆಗೆ ತಲುಪಿಸ್ಬೇಕು, ಯಾವ ಕ್ಷೇತ್ರಕ್ಕೆ ತಲುಪಿಸ್ಬೇಕು, ಎಲ್ಲವೂ ಗೊತ್ತಿರ್ತಕ್ಕಂಥದ್ದು ಅದು ನಾಗೇಂದ್ರ ಅವರಿಗೇನೆ. ನಾಗೇಂದ್ರ ಅವರ ಅಣತಿಯ ಮೇರೆಗೆನೆ ಚಂದ್ರಶೇಖರನವರು ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ರು, ಸಚಿವರ ಮೌಖಿಕ ಆದೇಶದ ಮೇರೆಗೆ ಹಣ ವರ್ಗಾವಣೆಯಾಗಿದೆ ಅಂತ. ಆದರೆ ಅವರು ಹೆಸರನ್ನ ಹೇಳಿರಲಿಲ್ಲ, ಸಚಿವರು ಅಂತಷ್ಟೇ ಹೇಳಿದ್ರು. ಈಗ ಗೊತ್ತಾಗ್ತಿರೋದು ಆ ಸಚಿವರು ಬೇರೆ ಯಾರೂ ಅಲ್ಲ, ಅದೇ ಇಲಾಖೆಯ ಸಚಿವರು, ಆಗ ಸಚಿವರಾಗಿದ್ದವರು ನಾಗೇಂದ್ರ. ನಾಗೇಂದ್ರ ಅವರಿಗೆ ಇಡೀ ಪ್ರಕರಣ ಗೊತ್ತು.
ಇಡೀ ಪ್ರಕರಣ ಗೊತ್ತು. ಹಣವನ್ನು ಹೇಗೆ ಎಸ್ಕೇಪ್ ಮಾಡಿಸ್ಬೋದು ಇಲ್ಲ ನಿಗಮದಿಂದ. ನಿಗಮದ ಅಕೌಂಟ್ನಲ್ಲಿರ್ತಕ್ಕಂಥ ಹಣ ಬೇರೆ ಎಲ್ಲೆಲ್ಲಿ ಹೋಯಿತು ಎಲ್ಲ ಗೊತ್ತಿತ್ತು. ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಿತ್ತು ಸಭೆ. ನಿಗಮದ MD ಪದ್ಮನಾಭ್ ಜೊತೆ ಮೀಟಿಂಗ್ ಮಾಡಿದ್ರು ನಾಗೇಂದ್ರ. ಅವತ್ತೊಂದು ದಿನ ಕೋಟಿ ಕೋಟಿ ಲಪಟಾಯಿಸೋದಕ್ಕೆ ಸಭೆ ನಡೆದಿತ್ತು. ಪ್ಲಾನ್ ಮಾಡಿದ್ರು. ಯೂನಿಯನ್ ಬ್ಯಾಂಕ್ನಿಂದ 18 ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿತ್ತು. RBL ಬ್ಯಾಂಕ್ನ 18 ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ. ಹೈದರಾಬಾದ್ನ ಬಂಜಾರಾ ಹಿಲ್ಸ್ RBL ಬ್ಯಾಂಕ್, ಬಂಜಾರಾ ಹಿಲ್ಸ್ ಬ್ರಾಂಚ್ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅಕೌಂಟನ್ನು ತೆರೆದಿದ್ರು ಲೂಟಿಕೋರು. ಯಾವ್ಯಾವುದೋ ಕಂಪ್ನಿ ಹೆಸರು, ಆ ಕಂಪ್ನಿಗಳಿಗೆ ಗೊತ್ತೇ ಇಲ್ಲ ಇದೆಲ್ಲವೂ ನಾಗೇಂದ್ರ ಅಣತಿಯಂತೆಯೇ ನಡೆದಿರೋದು. ಕೋರ್ಟ್ಗೆ ಸಲ್ಲಿಸಿದ್ದ ರಿಮ್ಯಾಂಡ್ ಕಾಪಿಯಲ್ಲಿ ಈ ಎಲ್ಲ ಅಂಶ ಬಹಿರಂಗವಾಗಿದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ನಾಗೇಂದ್ರ ಅವರು ಮೀಟಿಂಗ್ ಮಾಡ್ತಾರೆ MD ಪದ್ಮನಾಭ್ ಜೊತೆ. ಆ ಮೀಟಿಂಗ್ನಲ್ಲೇ ಎಲ್ಲ ಪ್ಲಾನ್ ಆಗಿರುತ್ತೆ. ಕೋಟಿ ಕೋಟಿ ಹಣ ಲಪಟಾಯಿಸೋದು ಯಾವ ರೀತಿ ಅಂತನ್ಬಿಟ್ಟು. ಹಾಗಾಗಿ ನಾಗೇಂದ್ರ ಇನ್ನು ಮುಂದೆ ಈ ಡೈಲಾಗ್ ಹೊಡೆಯೋ ಹಾಗಿಲ್ಲ. ನನಗೇನೂ ಗೊತ್ತಿಲ್ಲ, ನಾನು ನಿರಪರಾಧಿ, ನಾನು ಬರೀ ಇಲಾಖೆಯ ಸಚಿವನಾಗಿದ್ದೆ ಅಷ್ಟೇ. ನೋ, ನಾಗೇಂದ್ರ ಅವರಿಗೆ ಇಂಚಿಂಚು ಮಾಹಿತಿ ಇದೆ. 3 ದಿನ ಅಲ್ಲ 2 ದಿನ ನಾಗೇಂದ್ರ ಮನೆಯನ್ನು ಜಾಲಾಡಿದ ED ಅಧಿಕಾರಿಗಳಿಗೆ ಈ ಎಲ್ಲ ಮಾಹಿತಿ ಸಿಕ್ಕಿದೆ. ಈ ಹಣ ಚುನಾವಣೆಯಲ್ಲಿ ಬಳಕೆಯಾಗಿದೆ ಅನ್ನೋದಕ್ಕೆ ಇವರ ಆತ್ಮೀಯರ ಮೊಬೈಲ್ನಿಂದ ಮಾಹಿತಿ ಸಿಕ್ಕಿದೆ. ಕೋರ್ಟ್ಗೆ ಈ ಎಲ್ಲ ಅಂಶಗಳನ್ನು ED ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ. ನೋಡಿ, ED ಅವರಾಗಲಿ, ಪೊಲೀಸ್ ಅವರಾಗಲಿ, SIT ಅವರಾಗಲಿ, CBIನವರಾಗಲಿ ಯಾರು ಒಬ್ಬರನ್ನ ಅರೆಸ್ಟ್ ಮಾಡಿದ್ರೆ ಅವರು ತಮ್ಮ ಕಸ್ಟಡಿಗೆ ಕೋರ್ಟ್ನಲ್ಲಿ ಕೇಳ್ತಾರಲ್ಲ, ಬಲವಾದ ಕಾರಣ ಕೊಡಬೇಕಾಗುತ್ತೆ. ಕೋರ್ಟ್ ಅಷ್ಟು ಸುಲಭಕ್ಕೆ ನೀವು ಕೇಳಿದ ತಕ್ಷಣ ಆಯಿತು ಕರ್ಕೊಂಡೋಗಿ ಅಂದ್ಬಿಡಲ್ಲ. ಕೋರ್ಟ್ಗೆ ಅನ್ನಿಸ್ಬೇಕು, ಹೌದು ಈ ವ್ಯಕ್ತಿಯನ್ನು ವಿಚಾರಣೆ ಮಾಡಬೇಕಾಗಿದೆ, ಸಮಯಾವಕಾಶ ಬೇಕಾಗಿದೆ, ಹಾಗಾಗಿ ಕಸ್ಟಡಿಗೆ ಕೊಡೋಣ ಅಂತ ಅನ್ನಿಸ್ಬೇಕು. ಈಗ ನಾಗೇಂದ್ರ ಅವ್ರನ್ನ 6 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಸುಖ ಸುಮ್ಮನೆ ಕೊಟ್ರ? ನೀವಿಲ್ಲೂ ಕೂಡ ಇದು ರಾಜಕೀಯ ದ್ವೇಷ, ರಾಜಕೀಯ ಮತ್ಸರ ಅಂತೆಲ್ಲ ಅನ್ಕೂಡ್ದು. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಮುರಳೀಧರ್ ಅವರಿಂದ. ಮುರಳಿ, ಹಾಗಾದರೆ ಕೋರ್ಟ್ಗೆ ED ಅವರು ಸಲ್ಲಿಸಿರ್ತಕ್ಕಂಥ ಈ ಕಾಪಿಯಲ್ಲಿ, ವಾರೆಂಟ್ ಕಾಪಿಯಲ್ಲಿ ಏನು ಅಂಶಗಳು ದಾಖಲಾಗಿದೆ? ರಿಮ್ಯಾಂಡ್ ಕಾಪಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳು ಏನು? ಅರವಿಂದ್, ಖಂಡಿತವಾಗಿಯೂ. ಯಾಕೆಂದರೆ ಇಡೀ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಲ್ಲಿ ಅವ್ಯವಹಾರಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ED ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಅಂತದ್ದು ತಮ್ಮ ರಿಮೈಂಡ್ ಕಾಪಿಯಲ್ಲಿ. ಅದರಲ್ಲಿ ಉಲ್ಲೇಖವನ್ನು ಮಾಡ್ತಾರೆ, ನಾಗೇಂದ್ರ ಅವರ ಅಣತಿಯಂತೆ ಇಡೀ ಪ್ರಕರಣ ನಡೆದಿರುವಂಥದ್ದು. ನಾಗೇಂದ್ರ ಅವರು ಯಾವ ರೀತಿಯಲ್ಲಿ ಹೇಳಿದ್ರು ಅದೇ ರೀತಿಯಲ್ಲಿ ಆ ಸರ್ಕಾರಿ ಅಧಿಕಾರಿಗಳು ಕೂಡ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಯಾವಾಗ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ, ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡ ಬಳಿಕ ಇದ್ದಕ್ಕಿದ್ದಂತೆ 5 ಕೋಟಿ ಹಣ ಮತ್ತೆ ವಾಪಸ್ ಏನೋ ಅಕೌಂಟ್ ಇತ್ತು, ವಾಲ್ಮೀಕಿಯ ಅಕೌಂಟ್ ಏನಿತ್ತು ಅಕೌಂಟ್ಗೆ ವಾಪಸ್ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗುವಂಥದ್ದು. ಅಂದರೆ ಅರವಿಂದ್, ಅಲ್ಲಿ ಒಂದು ಉಲ್ಲೇಖವನ್ನು ಮಾಡ್ತಾರೆ, ಬಹು ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ. ಅದರಲ್ಲಿ 20 ಕೋಟಿ 19 ಲಕ್ಷ ಹಣವನ್ನು ಬಳ್ಳಾರಿಯ ಒಂದು ಚುನಾವಣೆಗೆ, ಅಂದರೆ ಲೋಕಸಭೆಯ ಚುನಾವಣೆಗೆ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಓಟನ್ನು ಖರೀದಿ ಮಾಡಲಿಕ್ಕೆ ಇದನ್ನು ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಒಂದು ರೀತಿಯಲ್ಲಿ ನಾಗೇಂದ್ರ ಅವರ ಅಣತಿಯಲ್ಲಿ ಯಾವ್ಯಾವ ರೀತಿಯ ಕೆಲಸಗಳಾಗಬೇಕಿತ್ತು ಆ ರೀತಿಯ ಕೆಲಸಗಳಾಗಿದ್ದಾವೆ. ಜೊತೆಗೆ ಯಾವ ರೀತಿಯಲ್ಲಿ ಜನರಿಗೆ ಮೋಸ ಮಾಡಬೇಕಿತ್ತು ಆ ರೀತಿ ಜನರಿಗೆ ಮೋಸವನ್ನು ಮಾಡಿರುವಂಥದ್ದು. ಜೊತೆಗೆ ನಾಗೇಂದ್ರ ಅವರ ಪಾತ್ರವೇ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಯಾವುದೇ ರೀತಿಯ ಉಲ್ಲೇಖ ಇಲ್ಲ. ಯಾಕೆಂದರೆ ಆ ಸಭೆಯಲ್ಲಿ ನಡೆದ ಸಂದರ್ಭದಲ್ಲಿ ನೆಕ್ಕುಂಟಿ ನಾಗರಾಜ್ ಇರ್ಬೋದು, ಪದ್ಮನಾಭ್ ಇರ್ಬೋದು, ಜೊತೆಗೆ ಒಂದು ಸಂಘಟನೆಯ ಮಹಿಳೆ ಒಬ್ಬರು ಕೂಡ ಅದರಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಅವತ್ತು ನಡೆದಂಥ ಶಾಂಗ್ರಿಲಾ ಹೋಟೆಲ್ನ ಮೀಟಿಂಗ್ನಲ್ಲಿ ಇದೆಲ್ಲ ಕೂಡ ಬಹಿರಂಗ ಆಗ್ತಾ ಹೋಗ್ತಾ ಇರೋಂಥದ್ದು. ಇನ್ನೊಂದಷ್ಟು ತನಿಖೆ ಏನಿತ್ತು, ಇನ್ನೊಂದಷ್ಟು ತನಿಖೆಯಲ್ಲಿ ಇದೆಲ್ಲ ಕೂಡ ಮಾಹಿತಿಗಳನ್ನು ಬಹಿರಂಗ ಮಾಡಬೇಕು ಮತ್ತು ಒಂದು ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಇದೆಲ್ಲ ಕೂಡ ಬೆಳಕಿಗೆ ಬರಬೇಕು ಅಂತೇಳಿ ED ತಮ್ಮ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅರವಿಂದ್.